ಗುಡ್ ಮಾರ್ನಿಂಗ್ ಎವ್ರಿವನ್. ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ನಿಮಗೆ ಶೈಕ್ಷಣಿಕ ವ್ಯವಸ್ಥೆ ಅಂದರೆ ಶಿಕ್ಷಣದ ವ್ಯವಸ್ಥೆಯಲ್ಲಿ ಲರ್ನಿಂಗ್, ಮೊಬೈಲ್ ಲರ್ನಿಂಗ್ ಅನ್ನೋದ್ರ ಬಗ್ಗೆ ಹೇಗೆ ನಾವು ಕಲಿತೀವಿ ಅಂತ ಹೇಳ್ತಾ ಹೋಗಿದೆ. ಅದರದ್ದು ವಿದ್ಯುನ್ಮಾನ ಕಲಿಕೆಯ ಲಕ್ಷಣಗಳನ್ನ ಹೇಳಿದೆ, ವ್ಯಾಖ್ಯಾನಗಳನ್ನ ಹೇಳಿದೆ, ಡೆಫಿನೇಷನ್ನ ಹೇಳಿದೆ. ಇವತ್ತಿನ ತರಗತಿಯಲ್ಲಿ ನಾವು ವಿದ್ಯುನ್ಮಾನ ಕಲಿಕೆಯ ಮಿತಿಗಳು ಎಷ್ಟು ಅಂತ ತಿಳ್ಕೊಳ್ಳೋಣ. ಇವತ್ತು ವಿದ್ಯುನ್ಮಾನ ಕಲಿಕಾರ್ಥಿಗಳು ತಮ್ಮ ಮಾರ್ಗದರ್ಶನಕ್ಕೆ ಕೆಲವೊಂದು ವಿದ್ಯಾರ್ಥಿಗಳು ತಪ್ಪು ಕಲ್ಪನೆಯಲ್ಲಿ ಒಳಗಾಗುವಂತಹ ಸಂಭವವಿರುತ್ತದೆ. ಅದೇ ರೀತಿ ವಿದ್ಯಾರ್ಥಿಗಳಿಗೆ ಶಿಕ್ಷಕರ ಮೇಲಿರುವ ಭಾವನೆಗಳು ಬದಲಾಗಬಹುದು. ಜೊತೆಗೆ ವಿದ್ಯಾರ್ಥಿಗಳು ಸೋಮಾರಿಗಳಾಗಬಹುದು. ಯಾಕೆ ಅಂದರೆ ಕ್ಲಾಸಿಗೆ ಬಂದು ಪಾಠ ಕೇಳಲ್ಲ, ಮೊಬೈಲಲ್ಲಿ ಸರ್ಚ್ ಮಾಡಿ ತಿಳ್ಕೊಂಡ್ರಾಯ್ತು ಅನ್ನೋ ಒಂದು ಕಾರಣದಿಂದ. ಹಾಗೆ ವಿದ್ಯಾರ್ಥಿಗಳಿಗೆ ನಕಾರಾತ್ಮಕ ಭಯೋತ್ಪಾದಕ ಮಾಹಿತಿಗಳು ಸುಲಭವಾಗಿ ಕೈಗೆಟುಕುವಂತೆ ಆಗಬಹುದು. ಹೆಚ್ಚು ವಿದ್ಯುನ್ಮಾನ ಕಲಿಕೆಯಲ್ಲಿ ತೊಡಗಿದರೆ ಆರೋಗ್ಯ ಸಹ ಕೆಡುವಂತಾಗಬಹುದು. ವಿದ್ಯುನ್ಮಾನ ಕಲಿಕೆಯ ವಿದ್ಯಾರ್ಥಿಗಳು ಬೌದ್ಧಿಕ, ಮಾನಸಿಕ ಮಟ್ಟಕ್ಕೆ ಅನುಗುಣವಾಗಿ ಮಾಹಿತಿಯನ್ನು ಒದಗಿಸಲಾಗುವುದಿಲ್ಲ. ಈ ವಿದ್ಯುನ್ಮಾನ ಕಲಿಕೆಯಿಂದ ಹೆಚ್ಚು ತಪ್ಪು ಕಲಿಕೆಗೆ ವಿದ್ಯಾರ್ಥಿಗಳು ಒಳಗಾಗಬಹುದಾಗಿರುತ್ತದೆ. ಒಟ್ಟಿನಲ್ಲಿ ವಿದ್ಯುನ್ಮಾನ ಕಲಿಕೆಯು ಶಿಕ್ಷಣ ಕ್ಷೇತ್ರದಲ್ಲಿ ತನ್ನದೇ ಆದ ಪ್ರಭಾವವನ್ನು ಬೀರಿದೆ. ಇದು ಇತ್ತೀಚಿನ ದಿನಗಳಲ್ಲಿ ಬಳಕೆ ಹೆಚ್ಚುತ್ತಾ ಹೋಗಿದೆ. ವಿದ್ಯುನ್ಮಾನ ಕಲಿಕೆಯ ಬಳಕೆ ಅಂದರೆ ಮೊಬೈಲ್ ಕಲಿಕೆ, ಲರ್ನಿಂಗ್ ಅನ್ನುವಂಥದ್ದು. ಇದರಲ್ಲಿ ಒಂದು 5 ವಿಧಗಳು ಬರುತ್ತೆ. ಅದೇನಪ್ಪ ಅಂದರೆ ಸಹಕಾರ ಆಧಾರಿತ ಕಲಿಕೆ, ಕೋಆಪ್ರೇಟಿವ್ ಲರ್ನಿಂಗ್. ಅಂದರೆ ಒಬ್ರಿಗೊಬ್ರು ಸಹಕಾರ ನೀಡಿ ಅವ್ರಿಗೆ ಗೊತ್ತಿರೋದನ್ನ ಇವ್ರಿಗೆ ಹೇಳೋದು, ಇವ್ರಿಗೆ ಗೊತ್ತಿರೋದನ್ನ ಅವ್ರಿಗೆ ಹೇಳೋದು. ಅಂದರೆ ವಿಷಯವನ್ನು ವಿನಿಮಯ ಮಾಡಿಕೊಳ್ಳುತ್ತಾ ಮತ್ತೊಬ್ಬರಿಂದ ಸಹಕಾರದೊಂದಿಗೆ ಹೆಚ್ಚಿನದಾದಂತಹ ವಿಷಯವನ್ನು ಮಾಹಿತಿಯನ್ನು ಅಂದರೆ ಸಹಕಾರಿ ಆಧಾರಿತ ಕಲಿಕೆಯ ಒಂದು ಚಟುವಟಿಕೆ ಆಧಾರಿತ ಕಲಿಕೆಯಾಗಿದ್ದು, ಇದು ಎಲ್ಲ ವಿದ್ಯಾರ್ಥಿಗಳು ಸಕ್ರಿಯ ಕಲಿಕೆಯಲ್ಲಿ ಭಾಗವಹಿಸುವಂತೆ ಮಾಡುತ್ತದೆ. ಜೊತೆಗೆ ಉದ್ದೇಶಗಳನ್ನು ಈಡೇರಿಸಿಕೊಳ್ಳಲು, ಅಂದರೆ ನಾವು ಇವತ್ತು ಇದನ್ನು ಕಲಿಬೇಕು ಅನ್ನೋ ಒಂದು ಉದ್ದೇಶ ಇರ್ತದೆ, ಗುರಿ ಇರ್ತದೆ. ಆ ಉದ್ದೇಶಗಳನ್ನು ಈಡೇರಿಸಿಕೊಳ್ಳಲು ಒಬ್ಬರಿಂದ ಮತ್ತೊಬ್ಬರಿಗೆ ಅಥವಾ ಒಬ್ಬರಿಂದ ಬೇರೆಯವರಿಗೆ ಅಥವಾ ಬೇರೆಯವರಿಂದ ಯಾರಿಗೆ ಬೇಕೋ ಅವರಿಗೆ ಇದು ಸಹಾಯವನ್ನು ಉಂಟು ಮಾಡುತ್ತದೆ. ಅದಕ್ಕೆ ಕೋಆಪ್ರೇಟಿವ್ ಅಂತ ಹೇಳ್ತೀವಿ. ಸಹಕಾರ ಆಧಾರಿತ ಕಲಿಕೆಯು ಸಾಮಾಜಿಕ ಕಲಿಕೆಯನ್ನು ಹೆಚ್ಚಿಸಲು ಒಳಗಾಗುವ ಚಟುವಟಿಕೆ ಆಧಾರಿತ ಬೋಧನಾ ವಿಧಾನವಾಗಿದೆ. ಗುಂಪುಗಳನ್ನಾಗಿ ಮಾಡಿ ಒಬ್ಬರಿಂದ ಮತ್ತೊಬ್ಬರಿಗೆ ಅವರದೇ ಆದ ರೀತಿಯಲ್ಲಿ ವಿಷಯಗಳನ್ನು, ಉದ್ದೇಶಗಳನ್ನು ಕಲಿಯುವಂತೆ ಮಾಡಬಹುದಾಗಿರುತ್ತದೆ. ಅದಕ್ಕೆ ಇದನ್ನು ಏನು ಹೇಳ್ತೀವಿ? ಕೋಆಪ್ರೇಟಿವ್ ಲರ್ನಿಂಗ್, ಸಹಕಾರ ಆಧಾರಿತ ಕಲಿಕೆ ಅಂತ ಹೇಳ್ತೀವಿ. ಇದರ ಪರಿಕಲ್ಪನೆಯನ್ನು ನೋಡೋದಾದರೆ ಅಂದರೆ ಕಾನ್ಸೆಪ್ಟ್, ಸಹಕಾರಿ ಆಧಾರಿತ ಕಲಿಕೆ ಎಂದರೆ ಒಂದಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಕೆಲಸದಲ್ಲಿ ತೊಡಗಿಸಿಕೊಳ್ಳುವುದು ಎಂದರ್ಥ. ಈ ಬೋಧನಾ ವಿಧಾನವನ್ನು ರೋಸ್ ಮತ್ತು ಸ್ಮಿತ್ ರವರು 1995ರಲ್ಲಿ ಗುರುತಿಸಿದರು. ಇದು 5 ಅಂಶಗಳನ್ನು ಒಳಗೊಂಡಿದೆ. ಆ 5 ಅಂಶಗಳು ಯಾವುದು ಅಂದರೆ, ಮೊದಲನೇದು ಧನಾತ್ಮಕ ಪರಸ್ಪರ ಅವಲಂಬನೆ, ಎರಡನೇದು ವೈಯಕ್ತಿಕ ಹೊಣೆಗಾರಿಕೆ, ಮೂರನೇದು ಮುಖಾಮುಖಿ ಬೆರೆಯುವಿಕೆ, ನಾಲ್ಕನೇದು ಗುಂಪು ಕ್ರಿಯೆ, ಐದನೇದು ಸಹಯೋಗಿತ ಅಂದರೆ ಯೋಗ್ಯಯುತವಾದ ಅಂದರೆ ಒಳ್ಳೆಯದು, ಬೇಕಾದಂಥದ್ದು ಅಂತ ಹೇಳ್ತೀವಲ್ಲ ಅದು, ಮತ್ತು ಚಿಕ್ಕ ಗುಂಪಿನ ಕೌಶಲ. ಈ 5 ಗುಂಪುಗಳನ್ನು ಸ್ಮಿತ್ ಮತ್ತು ರೋಸ್ ರವರು ವ್ಯಕ್ತಪಡಿಸಿದ್ದಾರೆ. ಅದರಲ್ಲಿ ಮೊದಲನೇದು ಯಾವ್ದು ಹೇಳಿದೆ? ಧನಾತ್ಮಕ ಪರಸ್ಪರ ಅವಲಂಬನೆ. ಹೇಳುವಂತಹ ವಿಷಯಗಳೆಲ್ಲವೂ ಕೂಡ ನಮಗೆ ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ಅಂಶಗಳನ್ನೇ ನಮಗೆ ಕಲಿಸುವಂತೆ ಇರಬೇಕು. ಈ ಬೋಧನಾ ವಿಧಾನದಲ್ಲಿ ಪರಸ್ಪರ ಒಬ್ಬರಿಗೆ ಮತ್ತೊಬ್ಬರು ಸಹಾಯ ಮಾಡುವ ಮೂಲಕ ನೀಡುವ ಕಾರ್ಯಚಟುವಟಿಕೆಯನ್ನು ಮುಗಿಸುವ ಪ್ರಯತ್ನ ಮಾಡಬಹುದು. ಯಾವ ಕಾರ್ಯಚಟುವಟಿಕೆಯನ್ನು ನೀಡುತ್ತೀವೋ ಅದನ್ನು ಒಬ್ಬರಿಗೆ ಮತ್ತೊಬ್ಬರು ಸಹಾಯ ಮಾಡುವುದರ ಮುಖಾಂತರ ಕಲಿಯಲೂಬಹುದು, ಕಲಿಸಲೂಬಹುದು. ಈ ಗುಂಪಿನ ಎಲ್ಲ ಕಾರ್ಯಚಟುವಟಿಕೆ ಉದ್ಧಾರರಾಗುವ ಮೂಲಕ ತಮ್ಮಲ್ಲಿ ಧನಾತ್ಮಕ ಪರಸ್ಪರ ಅವಲಂಬನಾ ಮನೋಭಾವವನ್ನು ಬೆಳೆಸಿಕೊಳ್ಳಬಹುದು. ಎರಡನೇದು ವೈಯಕ್ತಿಕ ಹೊಣೆಗಾರಿಕೆ ಅಂದರೆ ಪರ್ಸನಲ್, ಒಬ್ಬೊಬ್ಬರೇ. ಇದು ಹೇಗೆ ಅಂದರೆ, ಪ್ರತಿಯೊಬ್ಬರೂ ತಮ್ಮ ವೈಯಕ್ತಿಕ ಹೊಣೆಗಾರಿಕೆಯಿಂದವಾಗಿ ಅಂದರೆ ನಿಮಗೆ ಇರಬೇಕು ಜವಾಬ್ದಾರಿ, ಒಬ್ಬೊಬ್ಬರೇ ಇಲ್ಲಿ ಗೊತ್ತಾಯ್ತಾ, ಪರ್ಸನಲ್ ಆಗಿ ತಮ್ಮದೇ ಆದಂತಹ ಕೊಡುಗೆಯನ್ನು ಸಾಮೂಹಿಕವಾಗಿ ಸಮೂಹಕ್ಕೆ
ನೀಡಲು ಪ್ರಯತ್ನ ಮಾಡುವಂತಹದ್ದು. ಜೊತೆಗೆ ಪ್ರತಿಯೊಬ್ಬ ವಿದ್ಯಾರ್ಥಿಯು ತನ್ನದೇ ಆದ ಜವಾಬ್ದಾರಿಯನ್ನು ಅರಿತು ಆ ಗುಂಪಿಗೆ ನೀಡುವ ಚಟುವಟಿಕೆಯನ್ನು ಯಶಸ್ವಿಯಾಗಿ ಮುಗಿಸುವ ಪ್ರಯತ್ನ ಮಾಡಬಹುದಾಗಿರುತ್ತದೆ ಈ ವೈಯಕ್ತಿಕ ಹೊಣೆಗಾರಿಕೆಯಲ್ಲಿ. ಮೂರನೇದು ಮುಖಾಮುಖಿ ಬೆರೆಯುವಿಕೆ, ಅಂದರೆ ಫೇಸ್ ಟು ಫೇಸ್ ಇಂಟರ್ಯಾಕ್ಷನ್. ಅಂದರೆ ಎದುರುಗಡೆ ಮಾತಾಡೋ ಕೇಳೋಣ ನೋಡೋಣ, ಎದುರುಗಡೆ ಹೇಳಿಸ್ತೀಯಾ, ಎದುರುಗಡೆ ಕೇಳ್ತೀಯಾ ಅಂತ ಹೇಳಲ್ವಾ, ಆ ರೀತಿ ಮುಖಾಮುಖಿಯಾಗಿ ವಿಷಯವನ್ನು ವಿನಿಮಯ ಮಾಡಿಕೊಳ್ಳುವಂಥದ್ದು. ಈ ಸಹಕಾರಿ ಆಧಾರಿತ ಕಲಿಕೆಯಲ್ಲಿ ವಿದ್ಯಾರ್ಥಿಗಳಿಗೆ ನೀಡುವ ಚಟುವಟಿಕೆಯನ್ನು ವಿದ್ಯಾರ್ಥಿಗಳಿಗೆ ನೇರವಾಗಿ ವಿಷಯವನ್ನು ಸಂಗ್ರಹಿಸಲು ನೈಜ ವಾತಾವರಣಕ್ಕೆ ತೆರಳಿದಾಗ, ಮೊದಲೇ ಹೇಳಿದೆ, ನೈಜವಾಗಿ ವಿಷಯವನ್ನು ತಿಳಿಯಬೇಕಾದರೆ, ಅಂದರೆ ನಿಜವಾಗಿ ಸುಳ್ಳು ಅಲ್ಲ, ತಿಳ್ಕೋಬೇಕಾದರೆ ಆ ಪರಿಸರಕ್ಕೆ ವಿದ್ಯಾರ್ಥಿಯನ್ನು ದುಡುವಂಥದ್ದಾಗಿರ್ತದೆ. ಅಲ್ಲಿ ಮುಖಾಮುಖಿಯಾಗಿ ನೈಜ ಅನುಭವಗಳನ್ನು ಪಡೆದು ಆ ಮೂಲಕ ವಿದ್ಯಾರ್ಥಿಗಳಿಗೆ ಪರಸ್ಪರ ನೈಜ ಅನುಭವ ಉಂಟಾಗುವುದರ ಮುಖಾಂತರ ವಿಷಯವನ್ನು ನಾವು ಅಚ್ಚುಕಟ್ಟಾಗಿ ಮನವರಿಕೆ ಮಾಡ್ಕೊಳ್ತಾ ಹೋಗ್ತೀವಿ. ನೆಕ್ಸ್ಟು ಗುಂಪು ಕ್ರಿಯೆ ಅಂತ ಹೇಳಿದೆ. ಇಲ್ಲಿ ಪ್ರತಿಯೊಂದು ವಿಷಯವನ್ನು ಒಬ್ಬೊಬ್ಬರ ಇಂಡಿವಿಜುವಲ್ಲು ಹೇಳಿದೆ, ಪರ್ಸನಲ್ ಅಂತ ಹೇಳಿದೆ, ಧನಾತ್ಮಕ ಅಂತ ಹೇಳಿದೆ, ಮುಖಾಮುಖಿಯಾದೆ. ಇವಿಷ್ಟು ಆದಮೇಲೆ ಏನು ಬರುತ್ತೆ, ಅವಷ್ಟು ಸೇರಿ ಒಂದು ಗುಂಪುಗಳಾಯ್ತೀವಿ. ಆ ಗುಂಪಿನ ಮುಖಾಂತರ, ಒಂದು ಗುಂಪಿನ ಮುಖಾಂತರ ಇನ್ನೊಂದು ಗುಂಪಿಗೆ, ಅಂದರೆ ಆ ಗುಂಪಿನಲ್ಲಿ ಯಾರ್ದಾದ್ರೂ ಒಬ್ರು ಇರ್ಬೋದು, ಇನ್ನೊಬ್ರಿಗೆ ಗೊತ್ತಿಲ್ಲದೆ ಇರುವಂತಹ ವಿಷಯ ಇರ್ಬೋದು. ಆ ಗುಂಪಿನಲ್ಲಿ ಒಂದು ಚಟುವಟಿಕೆಯನ್ನು ನೀಡಿ ಕಲಿಕೆಯು ಸಹಕಾರ ಆಧಾರಿತ ಕಲಿಕೆಯು ವ್ಯಕ್ತಪಡಿಸುತ್ತಾನೆ. ಆ ಗುಂಪಿನಲ್ಲಿ ಯಾವುದಾದ್ರೂ ಒಬ್ಬ ವಿದ್ಯಾರ್ಥಿ ಇರ್ಬೋದು, ಅವನಿಗೆ ಏನು ಗೊತ್ತು ಆ ಕೌಶಲವನ್ನು ವ್ಯಕ್ತಪಡಿಸುತ್ತಾನೆ. ಅದಕ್ಕೆ ಗುಂಪು ಅಂತ ಹೇಳ್ತೀವಿ, ಒಬ್ಬರು ಅಂತ ಐಡೆಂಟಿಫಿಕೇಷನ್ ಮಾಡೋಕ್ಕೆ ಹೋಗೋದಿಲ್ಲ. ಇಲ್ಲಿ ಶ್ರಮಿಸಬೇಕು ಮತ್ತು ಕ್ರಿಯಾಶೀಲರಾಗಿ ಭಾಗವಹಿಸಬೇಕು, ಆಗ ಮಾತ್ರ ತಮ್ಮ ಗುರಿಯನ್ನು ಸಾಧಿಸಲು ಸಾಧ್ಯ. ಗುಂಪಿನ ಏಕ ವ್ಯಕ್ತಿಯು ನಿರಾಸಕ್ತಿ ತೋರಿಸಿದರೆ, ಆ ಗುಂಪಲ್ಲಿ ಯಾರೇ ಒಬ್ಬರು ನಿರಾಸಕ್ತಿಯನ್ನು ತೋರಿಸಿದರೆ ಆ ಗುಂಪಿನ ಎಲ್ಲರ ಮೇಲೂ ಅದು ಪ್ರಭಾವವನ್ನು ಬೀರ್ತಾ ಇರ್ತದೆ. ಹಾಗಾಗಿ ಇಲ್ಲಿ ಗುಂಪಿನ ಎಲ್ಲ ವಿದ್ಯಾರ್ಥಿಗಳ ನಡುವೆ ಅನ್ಯೋನ್ಯ ಕ್ರಿಯೆ ಏನೋ ಅತ್ಯವಶ್ಯಕವಾಗಿರಬೇಕು. ಒಬ್ರಿಗೊಬ್ರು ಹೊಂದ್ಕೊಂಡಿರಬೇಕು. ಯಾರ್ದಾದ್ರೂ ಒಬ್ಬರು ಋಣಾತ್ಮಕ ಹೇಳಿಕೆಯನ್ನು ಕೊಟ್ಟರೆ ಅವರೆಲ್ಲರೂ ಅದನ್ನು ಅಕ್ಸೆಪ್ಟ್ ಮಾಡಿಬಿಡ್ತಾರೆ, ಅದು ತಪ್ಪು ಪ್ರಕ್ರಿಯೆ ಬಂದ್ಬಿಟ್ಟಿರ್ತದೆ. ಹಾಗಾಗಿ ಇಲ್ಲಿ ಅದಕ್ಕೆ ಅವಕಾಶವನ್ನು ಕೊಡಬಾರ್ದು. ಇಲ್ಲಿ ಗುಂಪು ಪ್ರಕ್ರಿಯೆಯಲ್ಲಿ ಅದೇ ಸರ ಆಧಾರಿತ ಕಲಿಕೆಯಲ್ಲಿ ವಿದ್ಯಾರ್ಥಿಗಳು ಕೇವಲ ವಿಷಯ ಜ್ಞಾನ ಮಾತ್ರ ತಿಳಿಯುವುದಿಲ್ಲ, ಬದಲಾಗಿ ಸಹಯೋಗಿತ ಅಥವಾ ಆ ವಿಷಯಕ್ಕೆ ಯೋಗ್ಯಯುತವಾದ, ಅಂದರೆ ಒಳ್ಳೆಯ ರೀತಿಯಲ್ಲಿ ಧನಾತ್ಮಕವಾದ ಅಂತರ್ ಸಂಬಂಧಗಳ ಮೂಲಕ ಸಮೂಹದಲ್ಲಿ ಹೇಗೆ ಕಾರ್ಯನಿರ್ವಹಿಸಬೇಕು ಎಂಬ ಅಂಶವನ್ನು ತಿಳಿಯುವುದಾಗಿರುತ್ತದೆ. ಜೊತೆಗೆ ನಾವೆಲ್ಲ ಒಂದೇ ಎಂಬ ಭಾವನೆ ಕೂಡ ಬರುತ್ತದೆ. ಒಂದು ದೃಢ ತೀರ್ಮಾನ ಕೈಗೊಳ್ಳುವಿಕೆ, ಜೊತೆಗೆ ಬೋಧನೆ, ಯೋಜನೆ, ಮಾತಿನ ಚಟುವಟಿಕೆ, ಮಾತಿನ ಕೌಶಲ, ಬರವಣಿಗಾ ಕೌಶಲ, ಪ್ರಶ್ನಿಸುವ ಕೌಶಲ, ಈ ಎಲ್ಲ ಕೌಶಲಗಳನ್ನು ಗುಂಪಿನಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ವ್ಯಕ್ತಪಡಿಸುವುದರಿಂದ ಅಲ್ಲಿ ಯಾವ್ಯಾವುದು ಯಾರ್ಯಾರಿಗೆ ಬೇಕು ಅದನ್ನು ಒಳ್ಳೆಯ ರೀತಿಯಲ್ಲಿ ಪಡೆದುಕೊಳ್ಳಬಹುದಾಗಿರುತ್ತದೆ ಈ ಯೋಗ್ಯಯುತ ಮತ್ತು ಚಿಕ್ಕ ಗುಂಪಿನ ಕೌಶಲದಲ್ಲಿ. ಇವಿಷ್ಟು ಸಹ 5 ಅಂಶಗಳು. ಯಾರು ನೀಡಿರೋದು? ಸ್ಮಿತ್ ಮತ್ತು ರೋಜ್ರವರು 1995ರಲ್ಲಿ ಇದನ್ನು ಗುರುತಿಸಿದರು. ಇದರ ಅನುಕೂಲಗಳನ್ನ ನೋಡೋದಾದರೆ, ಲಿಮಿಟ್ಸು. ಯಾವುದ್ರ ಲಿಮಿಟ್ಸು? ಸಹಕಾರ ಕಲಿಕಾ ಆಧಾರಿತ ಅಥವಾ ವಿದ್ಯುನ್ಮಾನ ಕಲಿಕೆಯ ಲಿಮಿಟ್ಸಲ್ಲಿ ಅನುಕೂಲಗಳು ಏನಪ್ಪ, ಅಡ್ವಾಂಟೇಜ್. ಈ ಒಂದು ಕಲಿಕೆಯ ಆಧಾರದಲ್ಲಿ ಏನು ಅನುಕೂಲಗಳು ಅಂದರೆ, ವಿದ್ಯಾರ್ಥಿಗಳು ಉನ್ನತ ಕಲಿಕೆಯಲ್ಲಿ ತೊಡಗಲು ಉಪಯೋಗವಾಗುತ್ತದೆ. ವಿದ್ಯಾರ್ಥಿಗಳು ಪರಸ್ಪರ ಕಲಿಯುವರು. ಆಳವಾಗಿ ವಿಷಯ ಜ್ಞಾನವನ್ನು ಪಡೆಯಲು ಇದು ಸಹಕಾರಿಯಾಗುತ್ತದೆ. ತಮ್ಮ ಸಮೂಹದಲ್ಲಿ ವ್ಯಕ್ತಪಡಿಸುವಂತಹ ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳುತ್ತಾರೆ. ಕೆಲಸದ ನೈಜ ವಾತಾವರಣ ಏನೆಂಬುದನ್ನು ಹೋಲಿಕೆ ಮಾಡಿ ತಿಳಿಯಬಹುದು. ಕೆಲಸದಲ್ಲಿ ನಿಜವಾದ ವಿಷಯ ಏನು ಎಂಬುದನ್ನು ಹೋಲಿಕೆ ಮಾಡಿ ಕಲಿಯಬಹುದು. ಕಲಿಕಾ ಸಾಮರ್ಥ್ಯವನ್ನು ಸಹ ಹೆಚ್ಚಿಸಿಕೊಳ್ಳಬಹುದು. ವಿದ್ಯಾರ್ಥಿಗಳನ್ನು ಸಂವಹನ ಕ್ರಿಯೆಯಲ್ಲಿ ಅಂದರೆ ಮಾತು, ಒಬ್ರಿಗೊಬ್ರು ಸಂವಹನ ಅಂದ್ರೇ ಮಾತು, ಕಮ್ಯುನಿಕೇಷನು. ವಿದ್ಯಾರ್ಥಿಗಳನ್ನು ಸಂವಹನ ಪ್ರಕ್ರಿಯೆಯಲ್ಲಿ ತೊಡಗುವಂತೆ ಪ್ರೇರೇಪಿಸುವಂಥದ್ದು ಈ ಕಲಿಕೆಯಲ್ಲಿ ಕಲಿಕಾ ಸಹಕಾರಿ ಆಧಾರಿತ ಕಲಿಕೆ, ಕೋಆಪರೇಟಿವ್ ಲರ್ನಿಂಗ್ ಅಂತ ಹೇಳಿದ್ನಲ್ಲ, ಅದರಲ್ಲಿ ಬರ್ತದೆ. ಇವಿಷ್ಟು ಕೂಡ ಅನುಕೂಲಗಳು. ಇದರ ಮಿತಿಗಳು ಏನಪ್ಪ ಅಂತ ಹೇಳಿದ್ರೆ, ಎಲ್ಲ ಶಿಕ್ಷಕರು ಈ ವಿಧಾನಗಳನ್ನು ಎಲ್ಲ ವಿಷಯಗಳಲ್ಲಿ ಬಳಸಲು ಸಾಧ್ಯವಿಲ್ಲ. ಎಲ್ಲ ಶಿಕ್ಷಕರು ಈ ವಿಧಾನವನ್ನು ಎಲ್ಲ ವಿಷಯಗಳಲ್ಲೂ ಬಳಸಲು ಸಾಧ್ಯವಿಲ್ಲ. ವಿದ್ಯಾರ್ಥಿ
ಶಿಕ್ಷಕರಿಗೆ ಕೆಲಸದ ಹೊರೆ ಹೆಚ್ಚಾಗುತ್ತದೆ. ವಿದ್ಯಾರ್ಥಿಗಳು ಸಕ್ರಿಯವಾಗಿ ಪಾಲ್ಗೊಳ್ಳಲು ಸಮಯ ವ್ಯಯವಾಗಬಹುದು. ವಿದ್ಯಾರ್ಥಿಗಳು ಸ್ವಂತವಾಗಿ ಬಂದು ಕಲಿಯೋಕ್ಕೆ ಇಲ್ಲಿ ಸಮಯ ಸಿಗದೇ ಇರಬಹುದು, ಸಮಯ ವೇಸ್ಟ್ ಆಗ್ಬೋದು. ಎಲ್ಲ ವಿದ್ಯಾರ್ಥಿಗಳು ಸಕ್ರಿಯವಾಗಿ ಪಾಲ್ಗೊಳ್ಳಲು ಈ ಒಂದು ಸಹಕಾರ ಕಲಿಕೆಗೆ ಸಾಧ್ಯವಾಗುವುದಿಲ್ಲ ಅಂತ ಹೇಳ್ಬೋದು. ಇವತ್ತು ಇಷ್ಟು ಸಾಕು, 5 ಅಂಶಗಳನ್ನ ಹೇಳಿದ್ದೀನಿ. ವಿದ್ಯುನ್ಮಾನ ಕಲಿಕೆಯ ಮಿತಗಳು, ಅದರ ಅಂಶಗಳು, ಅದರ ಅನುಕೂಲಗಳು, ಜೊತೆಗೆ ಮಿತಿಗಳು. ನೆಕ್ಸ್ಟ್ ಮುಂದಿನ ತರಗತಿಯಲ್ಲಿ ಮೊಬೈಲ್ ಆಧಾರಿತ ಕಲಿಕೆ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಥ್ಯಾಂಕ್ ಯು ವೆರಿ ಮಚ್.